Hello friends, welcome back to the another video. So friends, ನೀವು ಪಿ ಸಿ ಬೈ ಮಾಡಿದ್ದೀರಾ ಬಟ್ ನೀವು ಮಾನಿಟರ್ ಬೈ ಮಾಡಿಲ್ವಾ? ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ಟಿ ವಿ ಆ್ಯಸ್ ಎ ಮಾನಿಟರ್ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಜನಗಳಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನನ್ನ ಹತ್ರ ಒಂದು ಪಿ ಸಿ ಇದೆ ಮತ್ತು ಒಂದು 32 ಇಂಚಸ್ ಮಾನಿಟರ್ ಇದೆ. ಸೊ ಬನ್ನಿ ಇದನ್ನು ಹೇಗೆ ಕನೆಕ್ಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು HDMI ಕೇಬಲ್ ಬೇಕಾಗುತ್ತೆ ನಿಮ್ಮ ಮನೆಗೆ. ಏನಿಲ್ಲ, HDMI ಪೋರ್ಟಿಂದ ನಿಮ್ಮ ಟಿ ವಿ HDMI ಪೋರ್ಟಿಗೆ ಕನೆಕ್ಷನ್ ಮಾಡ್ಬೋದು. ನೋಡಿ ಇಲ್ಲಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಮತ್ತು ಪವರ್ ಕೇಬಲ್ ಪಿ ಸಿಲಿ ಪವರ್ ಕೇಬಲ್ ಕೊಟ್ಟಿರ್ತಾರೆ. ಈ ಪವರ್ ಕೇಬಲ್ನ ನಿಮ್ಮ ಸ್ಟೆಬ್ಲೈಸರ್ಗೆ ಹಾಕೊಳ್ಳಿ. ಮತ್ತು ಅಂದರೆ ನಿಮ್ಮ ಮನೇಲಿ ವೈಫೈ ಇದ್ದರೆ ವೈಫೈ ರಿಸೀವರ್ನ ಬೈ ಮಾಡಿ ವೈಫೈ ರಿಸೀವರ್ ಹಾಕೊಳ್ಳಿ. ಸೊ ನಿಮ್ಮ ಕಂಪ್ಯೂಟರ್ಗೆ ವೈಫೈ ಬರೋಕ್ಕೆ. ಮತ್ತು ನಿಮ್ಮ ರೆಗ್ಯುಲರ್ ಕೀಬೋರ್ಡು ಮೌಸ್ನ USB ಪೋರ್ಟ್ಸ್ಗಳಿಗೆ ಹಾಕೊಳ್ಳಿ. ಸೊ ನಿಮ್ಮ ಪಿ ಸಿ ಕನೆಕ್ಷನ್ ಆಗಿರುತ್ತೆ, ಒಂದು ಟಿ ವಿ ಮಾನಿಟರ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಬನ್ನಿ ಇದನ್ನು ಆನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಪಿ ಸಿ ಆನ್ ಆಗಿದೆ. ಫ್ರೆಂಡ್ಸ್ ನೋಡಿ, ಈ ಥರ ಪಿ ಸಿ ಆನ್ ಆಗಿದೆ. ಮತ್ತು ಇನ್ನೊಂದು ವಿಷಯ, HDMI ಯಾವ ಕನೆಕ್ಟ್ ಮಾಡಿರ್ತೀರಲ್ಲ ಆ ಕನೆಕ್ಷನ್ HDMI ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ HDMI 1, HDMI 2, HDMI 3, ARC ಈ ಥರ ಏನಾರು ಇದ್ದರೆ ನೀವು HDMI ಚೇಂಜ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಪಿ ಸಿ 32 ಇಂಚಸ್ ಮಾನಿಟರ್ಗೆ ಅಥವಾ ನಿಮ್ಮ ಮನೇಲಿ ಯಾವುದೇ ಟಿ ವಿ ಆಗಿದ್ರು LED TV ಅದಕ್ಕೆ ಯೂಸ್ ಮಾಡ್ಬೋದು.